ಬಾರ್ಲ ಮೂಲಂಗಿ, ಯಾಕ್ಲ ಇಷ್ಟೊಂದು ಬೇಜಾರಲ್ಲಿದ್ಯಾ? ಏನಾಯ್ತಲ್ಲ? ನನಗೇನು ಆಗಿಲ್ಲಣ್ಣ, ಇಷ್ಟು ಬೇಗ 1 ವರ್ಷ ಮುಗಿತಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ. ಬೇಕು ತಗೊಂಬಂದು ಹಿಂದೆ ಸರಿದೋಗ್ತಿರೋ ದಿನಗಳನ್ನ ಹೋಗ್ಬೇಡ ಅನ್ನಕ್ಕೆ, ಹೊಸ್ದಾಗಿ ಬರ್ತಿರೋ ದಿನಗಳನ್ನ ಬರ್ಬೇಡ ಅನ್ನಕ್ಕೆ ನಾವ್ಯಾರ್ಲ? ಅದಕ್ಕೆ ಯಾಕ್ಲ ಇಷ್ಟೊಂದು ಬೇಜಾರಾಗಿದ್ಯಾ ನೀನು? ನನಗೆ ಬೇಜಾರಾಗಿರೋದು ಅದಕ್ಕಲ್ಲಣ್ಣ, ಜ್ಯೋತಿಷಿಗಳು ಈ ವರ್ಷ ನನ್ನ ಮದುವೆ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ ಅವರ ಭವಿಷ್ಯ ನಿಜ ಆಗ್ಲಿಲ್ಲ ಅಂತ ಬೇಜಾರಾಗ್ತಿದ್ಯಣ್ಣ. ನಿಮ್ಮ ಜ್ಯೋತಿಷಿಗಳು ಕಳೆದ 3 ವರ್ಷಗಳಿಂದ ಹಿಂಗೆ ಹೇಳ್ತಿದ್ದಾರೆ ಕಣಪ್ಪ. ಆದ್ರೂ ಅವರ ಮಾತು ನಿಜ ಆಗ್ಲಿಲ್ಲ. ಈಗ ನಾನು ಹೇಳ್ತೀನಿ ಕೇಳಲ್ಲ, 2026ಕ್ಕೆ ನಿನ್ನ ಮದುವೆ ಆಗುತ್ತೆ ಕಣಪ್ಪ. ಅದೇಂಗಣ ಹೇಳ್ತೀಯ ನೀನು? ಯಾಕಂದ್ರೆ ಮುಂದಿನ ವರ್ಷ ಹುಡುಗಿ ಸಿಗದೆ ಮದುವೆ ಆಗದಿರು ಅಂಕಲ್ಗಳಿಗೆಲ್ಲ ಮದುವೆ ಮಾಡ್ಸಕ್ಕೆ ನಾನೇ ಒಂದು ಕಾರ್ಯಕಾರ ಹಮ್ಮಿಕೊಳ್ಳಬೇಕು ಅಂತ ಅನ್ಕೊಂಡಿದೀನಿ ಕಳ್ಳ. ಅದ್ರಲ್ಲಿ ನಿನ್ನ ಮದುವೆನು ಮಾಡೇ ಮಾಡ್ತೀನಿ. ಅಣ್ಣ, ನನ್ನ ಮದುವೆ ಕತೆ ಬಿಟ್ಟಾಕಣ, ಈ ವರ್ಷ ಹೆಂಗಿತ್ತು ಅಂತ ಹೇಳು. ಅದ್ಯಾಕೋ ಗೊತ್ತಿಲ್ಲ ಕಳ್ಳ, ಈ ವರ್ಷ ಸಿಹಿಗಿಂತ ಕಹಿನೇ ಜಾಸ್ತಿ. ಈ ವರ್ಷ ಆದ ಕೆಲ ಘಟನೆಗಳು ಮುಂದಿನ ವರ್ಷ ಯಾವ ಕಾರಣಕ್ಕೂ ರಿಪೀಟ್ ಆಗ್ಬಾರ್ದು ಕಳ್ಳ. ಹೌದಾ? ಆಗಿದ್ರೆ ರಿಪೀಟ್ ಆಗ್ಬಾರ್ದು ಅನ್ನೋ ಘಟನೆಗಳು ಯಾವ್ಯಾವ ಅಂತ ಓಸಿ ಬಿಡಿಸಿ ಹೇಳೋಣ. ನೋಡ್ಲೆ, ಮುಂದಿನ ವರ್ಷದಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು ಬಂದಾಗ್ಬೇಕು ಕಳ್ಳ. ಯಾಕೆಂದ್ರೆ ಈ ಮೀಟಿಂಗ್ ವಿಚಾರ ಜನ ಬೇಸತ್ತು ಹೋಗಿದ್ದಾರೆ ಕಣಪ್ಪ. ಹೊಸ ವರ್ಷಕ್ಕೂ ಇದೇ ಮುಂದುವರೆದ್ರೆ ಜನ ವಿಧಾನಸೌಧಕ್ಕೆ ಹೋಗಿ ಬಾಳೆ ಎಲೆ ಹಾಕೊಂಡು ಕುಂತ್ ಬಿಡ್ತಾರೆ ಕಣಪ್ಪ. ನಮ್ದು ಒಂದು ಡಿನ್ನರ್ ಮೀಟಿಂಗ್ ಆಗ್ಲಿ ಅಂತ. ಹಾಗೇನೆ ನಿಮ್ಮ RCB ಕಪ್ ಗೆದ್ದಿತ್ತಲ್ವ, ಇಲ್ಲಿಗೆ ಸಾಗುಗಳನ್ನ. ಇನ್ನು ಮುಂದೆ RCB ಯಾವ ಕಾರಣಕ್ಕೂ ಕಪ್ ಗೆಲ್ಲೋದ್ ಬೇಡ. ಯಾಕೆಂದ್ರೆ ನಮ್ಗೆ ಕಪ್ಗಿಂತ ಜನರ ಉಸಿರು ಮುಖ್ಯ. ಹೀಗಾಗಿ ಇನ್ನು ಈ ಜನ್ಮದಲ್ಲಿ RCB ಕಪ್ ಗೆಲ್ಲೋದು ಬೇಡ ಕಣಪ್ಪ. ಹೇಗೇನೆ ಇದೇ ರೀತಿ ರಿಪೀಟ್ ಆಗದಿರೋ ಸ್ಟೋರಿ ತುಂಬಾ ಇದಾವೆ ಕಣಪ್ಪ. ಅದಕ್ಕೆ ಅವೆಲ್ಲ ಸ್ಟೋರಿಗಳು ರಿಪೀಟ್ ಆಗ್ಬಾರ್ದು ಅಂತ ಹೋಗಿ ತಿರುಪತಿ ತಿಮ್ಮಪ್ಪನ್ಗೆ ಬೇಡ್ಕೊಂಡು ಬರೋಣ ಬಾರ್ಲ. ನಡಿಲೆ ಶಿವನೇ ಶಂಭುಲಿಂಗ.